ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ SSLC ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾರ್ಷಿಕ ಪರೀಕ್ಷೆಗೆ ಬಹುಮುಖ್ಯವಾಗಿ ನೀವು ಕಲಿಯುವಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಪಾಸಿಂಗೂ ಕೂಡ ತುಂಬ ಕಷ್ಟಪಡ್ತಾ ಇರುವಂತಹ ಮಕ್ಕಳಿಗೆ ಈ ಒಂದು ವಿಡಿಯೋ. ಆಲ್ರೆಡಿ ನಾನು 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮೊದಲ ವಿಡಿಯೋದಲ್ಲಿ ವರ್ಜಿಸುವ ವಿಧಾನದಲ್ಲಿ ಗ್ಯಾರಂಟಿ ನಿಮಗೆ 2 ಮಾರ್ಕ್ಸ್ ಬಂದೇ ಬರುತ್ತೆ, 2 ಅಂಕ ಬಂದೇ ಬರುತ್ತೆ. ಯಾವ ರೀತಿಯಾಗಿ 2 ಅಂಕಗಳನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ, ಓಕೆನಾ? ಇದು ಫಸ್ಟ್ ವಿಡಿಯೋ. ಸೆಕೆಂಡ್ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳ ಮೇಲೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಜಾಸ್ತಿಯಾಗಿ ಮೊತ್ತವನ್ನು ಕಂಡುಹಿಡಿಯದೆ ಕೇಳುವಂಥದ್ದು ಪದ ಕಂಡುಹಿಡಿಯೋದಾಗಿರ್ಬೋದು, ಮೊತ್ತ ಕಂಡುಹಿಡಿಯೋದಾಗಿರ್ಬೋದು. 2 ಸೂತ್ರವನ್ನು ನೀವು ಕಲ್ತ್ಕೊಂಡಿದ್ದೆ ಆದರೆ 4 ಅಂಕಕ್ಕೂ ಕೂಡ ಸಮಾಂತರ ಶ್ರೇಣಿಗಳ ಮೇಲೆ ಲೆಕ್ಕವನ್ನು ಕೇಳೋದ್ರಿಂದ ನಿಮಗೆ ಸೂತ್ರವನ್ನು ಬರೀಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಏನೂ ಗೊತ್ತಿಲ್ಲ ಅನ್ನುವಂತಹ ಜಾಗದಲ್ಲಿ ಒಂದು ಸೂತ್ರವನ್ನು ಬರೆದಿಟ್ಟು ಬರೋದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಪಾಸಿಂಗಿಗೆ ಕಷ್ಟಪಡ್ತಾ ಇರುವಂತಹ ಮಕ್ಕಳು. ಹಾಗಾಗಿ ಮೊತ್ತ ಕಂಡುಹಿಡಿಯುವ ಸೂತ್ರ ಯಾವುದು, ಪದ ಕಂಡುಹಿಡಿಯುವ ಸೂತ್ರ ಯಾವುದು, ನಿಮಗೇನಾದರೂ ಎಕ್ಸಾಮಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಯಾವ ರೀತಿಯಾಗಿ ಮೊತ್ತವನ್ನು ಕಂಡುಹಿಡಿಬೇಕು ಅನ್ನೋದನ್ನು ಈಸಿಯಾಗಿ ಸಿಂಪಲ್ ಟೆಕ್ನಿಕಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಈಸಿ. ಆ ವಿಡಿಯೋನ ನೋಡ್ಕೊಳ್ಳಿ. ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ಇದೇ ಸಮಾಂತರ ಶ್ರೇಣಿಗಳ ಮೇಲೆ ಪದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವೇ ನೋಡ್ಕೊಳ್ಳಿ. ಕಾರಣ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟಾಗೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿದೆ. 4 ಇಂಪಾರ್ಟೆಂಟೇ ಆಗಿರುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ. ಟೈಮ್ ವೇಸ್ಟ್ ಮಾಡೋದು ಬೇಡ. 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. 5 ಕೊಟ್ಟಿದ್ದಾರೆ, 9 ಕೊಟ್ಟಿದ್ದಾರೆ, 13 ಕೊಟ್ಟಿದ್ದಾರೆ. 21ನೇ ಪದವನ್ನು ನಾವು ಕಂಡುಹಿಡಿಬೇಕು. ನಮಗಿಲ್ಲಿ 5, 9, 13 ಈ 3 ಪದಗಳು ಒಂದಾದ ನಂತರ ಒಂದು ಬರೆದಿರೋದ್ರಿಂದ ಅಥವಾ ಅವರು ಪ್ರಶ್ನೆಯನ್ನು ಕೊಟ್ಟಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಅಂತ ಗೊತ್ತಾಗುತ್ತೆ. ಅದೇ ವ್ಯತ್ಯಾಸವನ್ನು ನಾವು ಮುಂದುವರಿಸ್ಕೊಂಡು ಹೋದರೆ 21ನೇ ಪದ ಇಷ್ಟು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ 2 ಅಂಕಕ್ಕೆ 21ನೇ ಪದವನ್ನು ಕಂಡುಹಿಡಿಯಿರಿ ಅಥವಾ ಯಾವುದಾದ್ರೂ ಒಂದು ಪದವನ್ನು ಕಂಡುಹಿಡಿಯಿರಿ ಅಂತ 2 ಅಂಕಕ್ಕೆ ಸಮಾಂತರ ಶ್ರೇಣಿಯಲ್ಲಿ ಕೇಳಿದರೆ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ತುಂಬಾ ಈಸಿ. ಈ ಒಂದು ವಿಡಿಯೋ ಮುಗಿದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಯಾವ ರೀತಿಯಾಗಿ ಕಲಿಬೇಕು, ನಾಳೆ ಹೇಗೆ ಆನ್ಸರ್ನ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಸಮಾಂತರ ಶ್ರೇಣಿಯಲ್ಲಿ ಪದವನ್ನು ಕಂಡುಹಿಡಿಯುವಂತಹ ಫಾರ್ಮುಲಾ ಯಾವುದು? SN ಅಂತ ಬಂದರೆ ಮೊತ್ತ, AN ಅಂತ ಬಂದರೆ ಪದ. AN ಸಮ ಈಕ್ವಲ್ಸ್ A ಪ್ಲಸ್ N-1 ಇಂಟು D. ಈ ಒಂದು ಸೂತ್ರ ನಿಮಗೆ ಕರೆಕ್ಟಾಗಿ ಬೈಯರ್ಟ್ ಆಗಬೇಕು. AN ಈಕ್ವಲ್ಸ್ A ಪ್ಲಸ್ N-1 ಇಂಟು D. ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಲೆಕ್ಕ, ಏನೇನು ಕೊಟ್ಟಿದ್ದಾರೆ ನೋಡಿ. ಫಸ್ಟು 5 ಕೊಟ್ಟಿದ್ದಾರಲ್ಲ, ಇದೇನು ಮಕ್ಕಳೇ ನಮಗೆ ಗೊತ್ತಿದೆ, ಇದು A. ಫಸ್ಟ್ ಇರೋದು A. ಎರಡನೇದು ಏನಿದೆ 9 ಅಂತ ಇದೆ, ಅದು A2. 13 ಏನಿದೆ ಅದು A3. ಹಾಗಾದರೆ ನಾವು ಎಷ್ಟನೇ ಪದವನ್ನು ಕಂಡುಹಿಡಿಬೇಕು? 21ನೇ ಪದವನ್ನು ನಾವು ಕಂಡುಹಿಡಿಬೇಕು. ಎಷ್ಟು ಬರುತ್ತೆ ಅಂತ ನಮಗೆ A ಸಿಕ್ಕಿದೆ. A ಇಂಪಾರ್ಟೆಂಟು. D ಕಂಡುಹಿಡ್ಕೋಬೇಕು, ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯೋದು? A2ರಲ್ಲಿ A1 ಕಳೆಯೋದು. A2 ಎಷ್ಟು? 9. A1 ಎಷ್ಟು? 5. 9ರಲ್ಲಿ 5 ಕಳೆದ್ರೆ ಎಷ್ಟು? 4. ಸಾಮಾನ್ಯ ವ್ಯತ್ಯಾಸ 4. ಸೊ ಇದು 2 ಸಿಕ್ಕಿದ್ರೆ ಸಾಕು, ನಾವು ಈಸಿಯಾಗಿ ಲೆಕ್ಕವನ್ನು ಮಾಡಬಹುದು. ಹಾಗಾದರೆ ಫಸ್ಟ್ ಏನು ಮಾಡೋಣ? ಫಸ್ಟು ಸೂತ್ರವನ್ನು ಬರ್ಕೊಳ್ಳೋಣ. AN A ಪ್ಲಸ್ N-1 ಇಂಟು D. A ಸಮ A ಪ್ಲಸ್ N-1 ಇಂಟು D. ನಮಗೆ AN ಎಷ್ಟು ಅಂತ ಗೊತ್ತಿದೆ, ಅವ್ರು ಹೇಳಿರೋದು 21ನೇ ಪದ ಅಲ್ವಾ? ಸೊ 21ನೇ ಪದವನ್ನು ಕಂಡುಹಿಡಿಬೇಕು. ಬರ್ಕೊಳ್ಳೋಣ. A ಅಂತ ಹೇಳಿದ್ರೆ ಎಷ್ಟು? A ಅಂತ ಹೇಳಿದ್ರೆ 5, ಮೊದಲನೇ ಪದ 5 ಪ್ಲಸ್ N ಅಂತ ಹೇಳಿದ್ರೆ ಅವರು ಎಷ್ಟು ಪದವನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಹೇಳಿ ಪ್ರಶ್ನೆಯಲ್ಲಿ? 21 ಅಲ್ವಾ? ಸೊ 21 ಬರ್ಕೊಳ್ಳಿ. ನೆಕ್ಸ್ಟ್ 1ಕ್ಕೆ 1 ಬರೀರಿ. D ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ ನಾವು ಕಂಡುಹಿಡಿದಿದ್ದೀವಲ್ಲ ಆಲ್ರೆಡಿ. D 4 ಬಂದಿದೆ, ಅದನ್ನು ಬರ್ಕೊಳ್ಳಿ. ಈ 5 ಹಾಗೇ ಇರಲಿ. ಪ್ಲಸ್ಸಿಗೆ ಪ್ಲಸ್ ಬರ್ಕೊಳ್ಳಿ. 21ರಲ್ಲಿ 1 ಹೋದರೆ ಎಷ್ಟು? 20. 21ರಲ್ಲಿ 1 ಹೋದರೆ 20. 4ಕ್ಕೆ 4 ಬರ್ಕೊಳ್ಳಿ. ನೆಕ್ಸ್ಟು 5 ಹಾಗೇ ಬರ್ಕೊಳ್ಳಿ. ಈ 20 ಮತ್ತು 4 ಗುಣಿಸಿ. 4 0ಗೆ 0, 4 2ಲಿ 8. ಯಾವುದೇ ಸಂಖ್ಯೆಯನ್ನು 0ಯಿಂದ ಗುಣಿಸಿದ್ರೆ 0ನೇ ಬರುತ್ತೆ. 80 ಆಯಿತು. ಈಗ 80 ಪ್ಲಸ್ 5 ಎಷ್ಟಾಯಿತು? 85. ಹಾಗಾದರೆ 21ನೇ ಪದ ಎಷ್ಟು? 85. ಅಷ್ಟೇ, ಮುಗೀತು ಉತ್ತರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಯಾವುದು ಬರುತ್ತೆ ನಾಳೆ ಎಕ್ಸಾಮಿಗೆ, ಅದನ್ನು ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಸೊ ನಿಮಗೆ ನಾನು ನಂಬರನ್ನು ಕೊಡ್ತೀನಿ, ನೀವೇ ಕಂಡುಹಿಡಿಯಿರಿ. ಇವಾಗ ಇಲ್ಲಿ ನಾನು ಕೊಡುವಂತಹ ಸಂಖ್ಯೆ ಇಲ್ಲಿ 3, 7, 11 ಇಲ್ಲಿ ಕೊಟ್ಟಿದ್ದೀನಿ ಸಂಖ್ಯೆಯನ್ನು ನಾನು. ಇದನ್ನು ನೀವು ಕಂಡುಹಿಡಿಯಿರಿ.
3 ಇದೆ, 7 ಇದೆ, 11 ಇದೆ. ಇದು A1, ಇದು A2, ಇದು A3 ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾನೇನು ಹೇಳಿದ್ದೀನಿ, 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದೀನಿ. ಇವಾಗ ಮೇಲ್ಗಡೆ ಹೇಗೆ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿಯಾಗಿ ಟ್ರೈ ಮಾಡ್ತೀರಾ? ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆಯೊಂದಿಗೆ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.